ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಅಗೈನ್. ಸೊ ತುಂಬಾ ದಿನ ಆಗಿತ್ತು ವಿಡಿಯೋಸ್ನ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಫಸ್ಟ್ ಇಯರ್ ಅಲ್ಲಿ ಏನೇನೋ ಸಬ್ಜೆಕ್ಟ್ಸ್ ಇದೆ ಅವನ್ನೆಲ್ಲ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದಾರೆ. ಸೊ ನಮ್ಮ ವಿಡಿಯೋಸ್ನ ಚೆಕ್ ಮಾಡ್ತಾ ಹೋಗಿ ನಾನೇ ಎಕ್ಸ್ಪೆಷಲಿ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಫಸ್ಟ್ ಇಯರ್ ಅಲ್ಲಿ ಅಂತ. ಈಗ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ನೀವು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಸಬ್ಜೆಕ್ಟ್ಸ್ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ನಿಮ್ ಕಾಲೇಜಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇನ್ನು ಯಾರ್ಯಾರು ಸ್ಟಿಲ್ ನೀವು ಇನ್ನು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ನೀವು, ಸೊ ಫಸ್ಟ್ ನೀವು ನಿಮ್ ಫೋನಲ್ಲಿ ಓಕೆನಾ ಗೂಗಲ್ ಓಪನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ BTU ಅಂತ ಟೈಪ್ ಮಾಡಿ. ಫಸ್ಟ್ ಲಿಂಕೆ ಬರುತ್ತೆ ಹಿಂಗೆ ನೋಡಿ, ಇಲ್ಲಿ ಫಸ್ಟ್ ಲಿಂಕೆ ಬರುತ್ತೆ ಹಿಂಗೆ BTU ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಇದನ್ನ ಕ್ಲಿಕ್ ಮಾಡಿ ಓಕೆನಾ, ವೆಯ್ಟ್ ಮಾಡಿ. ಸೊ ಇವ್ರದ್ದು ಸರ್ವರ್ ಸ್ವಲ್ಪ ಸ್ಲೋ ಇರುತ್ತೆ, ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ ಒಂದು 5 minutes or 2 minutes ಈ ತರ. ನೋಡಿ ಇಲ್ಲಿ ಸ್ಟಾಪ್ ಅಲ್ಲೇನೆ, ಸೊ ಟಾಪ್ ಅಲ್ಲೇನೆ ಇಲ್ಲಿ ವಿದ್ಯಾರ್ಥಿ ಕಾರ್ನರ್ ಫೋನಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ಇಲ್ಲೊಂದು ಕಾಣಿಸುತ್ತೆ ಓಕೆನಾ. ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಕಾಣಿಸುತ್ತೆ. ಸೊ ಅದನ್ನ 3 ಲೈನ್ಸ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗೆ ವಿದ್ಯಾರ್ಥಿ ಕಾರ್ನರ್ ಅಂತ ಬರುತ್ತೆ. ಅದ್ರ ಕೆಳಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ, ನಾನು ಕನ್ನಡ ಇಟ್ಕೊಂಡಿದ್ದೀನಿ, ನೀವು ಇಂಗ್ಲಿಷ್ ಇಟ್ಕೊಂಡಿದ್ರೆ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಇಲ್ಲಿ ಬರುತ್ತೆ ಓಕೆನಾ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಇರೋ ಪೇಜ್ ಓಪನ್ ಆಗುತ್ತೆ ಈ ತರ. ಫಸ್ಟ್ ಗೆ ಇಲ್ಲಿ ಓಪನ್ ಆಗುತ್ತೆ ಮಾಡಲ್ ಕ್ವಶನ್ ಪೇಪರ್ 2025 BE BTech ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್. ನೋಡಿ ಇದನ್ನ ಓಪನ್ ಮಾಡಬಹುದು. ಇಲ್ಲಿ ನಿಮ್ಗೆ ಯಾವ ಬ್ರಾಂಚಸ್ ಇದೆ ನೀವು ಚೂಸ್ ಮಾಡಿರೋ ಬ್ರಾಂಚಸ್. ಫಸ್ಟ್ ಇಯರ್ ಎಲ್ಲ ಕಾಮನ್ ಸಬ್ಜೆಕ್ಟ್ಸ್. ಸೊ P ಸೈಕಲ್ ಅಥವಾ C ಸೈಕಲ್ ಏನಿರುತ್ತೆ ಅದ್ರಿಗೆ ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಕಮ್ಯುನಿಕೇಶನ್ ಇಂಗ್ಲಿಷು ಮತ್ತೆ ಸಿವಿಲ್ ರಿಲೇಟೆಡ್ ಅವೆಲ್ಲ ಏನಿರುತ್ತೆ ಅವೆಲ್ಲ ಸಬ್ಜೆಕ್ಟ್ ಗ್ಲೋಬಲ್. ಸೊ ಇಲ್ಲಿ ಇರ್ತವೆ, ನೀವು ಇದನ್ನ ಡೌನ್ಲೋಡ್ ಒಂದೊಂದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನ್ ಫಾರ್ ಎಕ್ಸಾಂಪಲ್, ಸೊ ನಾವು CSE ಓರಿಯೆಂಟೆಡ್ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಅವನ್ ಮಾತ್ರನೇ ನಾವು ಮಾಡಲ್ ಕ್ವಶನ್ ಪೇಪರ್ಸ್ ನ ಮತ್ತೆ ನೋಟ್ಸ್ ನ ರಿಲೀಸ್ ಮಾಡಿರೋದು. ಸೊ ನಮ್ ವೆಬ್ಸೈಟ್ ಅಲ್ಲಿ ಅದು ನಿಮ್ಗೆ ಅವೈಲೇಬಲ್ ಇರುತ್ತೆ ಓಕೆನಾ. ಸೊ ಅಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಇಲ್ಲ ಅಂದ್ರೆ ಸೊ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದೀವಿ. ಸೊ ಆ ಗ್ರೂಪ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿ ನೀವು ಜಾಯಿನ್ ಆದ್ರೆ ನಿಮ್ಗೆ ನೋಟ್ಸ್ ಅಲ್ಲಿಂದ ಕೂಡ ನಿಮ್ಗೆ ಸಿಗುತ್ತೆ. ನೋಡಿ ಇದು ನಾನೀಗ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆಯಲ್ವಾ. ಸೊ ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ ಅದನ್ನ ಚೂಸ್ ಮಾಡಿದ್ದಾರೆ. ಅದನ್ನ ಅಥವಾ ಪೈಥಾನ್ ಪ್ರೋಗ್ರಾಮಿಂಗ್ ಇದನ್ನ ಚೂಸ್ ಮಾಡಿದ್ರೆ ಅಥವಾ C ಪ್ರೋಗ್ರಾಮಿಂಗ್ ಚೂಸ್ ಮಾಡಿದ್ರೆ. ಸೊ ಮೋಸ್ಟ್ ಆಫ್ ದಿ ಕಾಲೇಜಸ್ ಲೆಕ್ಚರರ್ಸ್, ಫ್ಯಾಕಲ್ಟೀಸ್ ಮತ್ತೆ ಏನು ಡಿಪಾರ್ಟ್ಮೆಂಟ್ಸ್ ಅವೆಲ್ಲ ಚೂಸ್ ಮಾಡಿರೋದೆ AI ಅಂಡ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಸೊ ಇದನ್ನೇ ಚೂಸ್ ಮಾಡಿರೋದು. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಇಲ್ಲಿ ಹಿಂಗ್ ಓಪನ್ ಆಗುತ್ತೆ ಓಕೆ. ನೀವು ಇಲ್ಲಿ ಕ್ವಶನ್ಸ್ ನೋಡ್ಬೋದು. ಸೊ ನಾನು ಇಲ್ಲಿ ಡೀಟೇಲ್ ಕ್ವಶನ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿಲ್ಲ, ನೀವು ಯಾವ ತರ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮಾತ್ರನೇ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿರೋದು. 5 ಮಾಡಲ್ಸ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 5 ಮಾಡಲ್ ಮಾಡಿರೋದಿಲ್ಲ ನಿಮ್ ಕಾಲೇಜಲ್ಲಿ, ಯಾಕೆಂದ್ರೆ ಸೊ 3 months ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ 3 months ಆಗ್ತಾ ಬಂತು. ಸೊ 3 months ಅಲ್ಲಿ ಯಾವ ಕಾಲೇಜಸ್ 5 ಮಾಡಲ್ ನ ಮಾಡಿರೋದಿಲ್ಲ. ಸೊ ಎಲ್ಲೋ ಒಂದು 3 or 4 ಮಾಡಿರ್ತಾರೆ. ಸೊ ಎಲ್ಲೋ ರೇರ್ ಕಾಲೇಜಸ್ ಮಾತ್ರನೇ 5 ಮಾಡಿರ್ತಾರೆ. ಸೊ ನೀವು ಗ್ರೇಟ್ ಓಕೆನಾ. ಇದೇ ತರ ನೋಡಿ ಇಲ್ಲಿ ನಿಮ್ಗೆ ಸೆಟ್ 1 ಮತ್ತೆ ಸೆಟ್ 2 ನೋಡಿ, ಒಂದ್ ಸೆಟ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಸೆಟ್ 2 ಈ ತರ 2 ಸೆಟ್ ಬಿಟ್ಟಿದ್ದಾರೆ. ಸೊ 2 ಸೆಟ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಸೊ ಇದ್ರ ಬಗ್ಗೆ ಆನ್ಸರ್ಸ್ ನೀವು ಮಾಡ್ಬೇಕು. ಬಟ್ ನಿಮ್ಗೆ ಹತ್ರ ವರ್ರಿನೇ ಮಾಡೋಕೆ ಹೋಗ್ಬಾರ್ದು ಅಂತ ನಾವೇ ಪ್ರಿಪೇರ್ ಆಲ್ರೆಡಿ ಮಾಡಿದ್ದೀವಿ. ಸೊ ಅದು ಕೂಡ ನಮ್ಮ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಜಸ್ಟ್ ನೀವು ಬಂದ್ಬಿಟ್ಟು ವೆಬ್ಸೈಟ್ ಅಂತ ಸರ್ಚ್ ಮಾಡ್ಬೇಕು. ಸೊ ನಮ್ಮ ವೆಬ್ಸೈಟ್ ಬಂದ್ಬಿಟ್ಟು ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಅವೈಲೇಬಲ್ ಇರುತ್ತೆ ಓಕೆನಾ. ಸೊ ನೋಡಿ ಇಲ್ಲಿ ಫಸ್ಟ್ ಲಿಂಕ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಥವಾ ಇಲ್ಲಿ ಸೆಮಿಸ್ಟರ್ಸ್ ಅಂತ ಇದೆ ನೋಡಿ, ನನಗೆ ಸೆಮಿಸ್ಟರ್ ಅಂತ ಕಾಣಿಸುತ್ತೆ, ನಿಮ್ ಫೋನ್ ಅಲ್ಲಿ ಇದೇ ತರ ಕಾಣಿಸುತ್ತೆ. ನೀವು ಇದನ್ನಾದ್ರೂ ಓಪನ್ ಮಾಡ್ಬೋದು ಅಥವಾ VTU ಕೋರ್ಸ್ ಅಂತ ಇದನ್ನಾದ್ರೂ ಓಪನ್ ಮಾಡೋದು, ಸೆಮಿಸ್ಟರ್ ಅಂತ ಇದನ್ನಾದ್ರೂ ಓಪನ್ ಮಾಡೋದು. ನಾನು ಡೈರೆಕ್ಟ್ ಸೆಮಿಸ್ಟರ್ ಓಪನ್ ಮಾಡಿ ತೋರಿಸ್ತೀನಿ. ಸೆಮಿಸ್ಟರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಯಾವ್ಯಾವ ಸೆಮಿಸ್ಟರ್ ನಾವು ಆಲ್ಮೋಸ್ಟ್ ನೋಟ್ಸ್ ನ ಪ್ರೊವೈಡ್ ಮಾಡಿದ್ವಿ ಅವೆಲ್ಲ ಸೆಮಿಸ್ಟರ್ ಬರ್ತಾ ಹೋಗುತ್ತೆ. ಸ್ಕೀಮು ಕೂಡ ಯಾವ ಸ್ಕೀಮ್ ಅಲ್ಲಿ ಬರ್ತಾ ಇದೆ ಅದೆಲ್ಲ ಸ್ಕೀಮು ಕೂಡ ಇಲ್ಲೇ ತೋರಿಸ್ತಾ ಹೋಗುತ್ತೆ. 2021 ಸ್ಕೀಮ್ ಇಂದ
22 ಸ್ಕೀಮ್ ಇತ್ತು ನಿಮ್ಮ ಸೀನಿಯರ್ಸ್ಗೆ, ಈಗ 25 ಸ್ಕೀಮ್ ನೀವು ಓದ್ತಾ ಇರೋ ಸ್ಕೀಮ್. ಸೊ ಇಲ್ಲಿ ಜಸ್ಟ್ ಫಸ್ಟ್ ಸೆಮಿಸ್ಟರ್ ಅಂತ ಇದೆಯಲ್ಲ, ಇಲ್ಲಿ ಆಕ್ಸೆಸ್ ಸ್ಟಡಿ ಮೆಟೀರಿಯಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಅಡ್ವರ್ಟೈಸ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ಓಕೆನಾ. ಸೊ ಇದು ಕೂಡ ಒಂದು ಓಪನ್ ಆಗುತ್ತೆ. ಇಲ್ಲೂ ಕೂಡ ಅಂಡರ್ಸ್ಟುಡ್ ಅಂತ ಕ್ಲಿಕ್ ಮಾಡಿ. ಯಾರೆಲ್ಲ ಇನ್ನು ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿಲ್ಲ ಅಥವಾ ಫಸ್ಟ್ ಯೂಸರ್ಸ್ ಆಗಿದ್ರೆ, ಸೊ ಈ ತರ ಪ್ರೊಸೀಜರ್ ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಅಂತ ನೀವು ತಲೆ ಕೆಲ್ಸಕ್ಕೆ ಹೋಗ್ಬಿಡಿ, ವರ್ಕ್ ಆಗ್ತಿಲ್ಲ ಅಂತ. ಸೊ ಯಾರೇ ಒಬ್ಬ ವೆಬ್ಸೈಟ್ ಡಿಸೈನರ್ ಆಗಲಿ ಅವರು ಡೆವಲಪರ್ ಆಗಲಿ, ಸೊ ಅವರು ಓರಿಯೆಂಟೆಡ್ ಥಿಂಕಿಂಗ್ ಇಷ್ಟ ಏನು ಅಂದ್ರೆ, ಸೊ ಅವ್ರ ವೆಬ್ಸೈಟ್ ಬೆಳಿಬೇಕು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮುಖ್ಯ. ಸೊ ಅದಕ್ಕೋಸ್ಕರ ಸೊ ನಾವು ಕೂಡ ಈ ತರ ಒಂದು ಥರ್ಡ್ ಪಾರ್ಟಿ ಗೂಗಲ್ ಅವರು ಪ್ರೊವೈಡ್ ಮಾಡೋ ಅಡ್ವರ್ಟೈಸ್ಮೆಂಟ್ ನಾವಿಲ್ಲಿ ಎಂಬೇಡ್ ಮಾಡಿದ್ರೆ, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಅವ್ರು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಾಕೊಂಡು ಹೋಗ್ತಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಬಿಡಿ. ಹೊಸ ಯೂಸರ್ಸ್ ಆಗಿದ್ರೆ ಪ್ಲೀಸ್ ಜಾಯಿನ್ ಆಗಿ ಗ್ರೂಪ್ಗೆ, ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ. ನಿಮ್ಗೆ ಸೊ ಅಲ್ಲೂ ಕೂಡ ನೋಟ್ಸ್ ಅಪ್ಡೇಟ್ಸ್ ಎಲ್ಲ ಕೂಡ ಅಲ್ಲೇ ಸಿಗ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ಸಿಗ್ತಿದೆಯಲ್ಲ ಅದಕ್ಕಿಂತ ಅಡ್ವಾನ್ಸ್ ಅಲ್ಲೇ ಸಿಗ್ತಾ ಹೋಗುತ್ತೆ ನಿಮ್ಗೆ. ಸೊ ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ ಈ ತರ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ ಇದು ನಾವೇನು ನೋಟ್ಸ್ ನ ರಿಲೀಸ್ ಮಾಡಿಲ್ಲ, ರೆಡಿನೇ ಮಾಡಿಲ್ಲ, ಬಿಟ್ಟು ಇಲ್ಲ. ಸೊ ರೆಡಿ ಮಾಡೋದು ಅನ್ಕೊಂಡು ಬಿಟ್ಕೊಂಡಿಲ್ಲ, ಇದನ್ನ ಮಾಡಕ್ಕಾಗಿಲ್ಲ. AI ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್ ಈಗ ಹೇಳಿದ್ನಲ್ಲ, ಇದು ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ ನೋಟ್ಸ್ ನ ರೆಡಿ ಮಾಡಿಸ್ತಾ ಇದೀವಿ. ಸಿ ಪ್ರೋಗ್ರಾಮಿಂಗ್ ಲ್ಯಾಬು ಇದು ಕೂಡ ರೆಡಿ ಮಾಡಿಸ್ತಾ ಇದೀವಿ. ಸೊ ಒನ್ಸ್ ಆಗಿದ ತಕ್ಷಣ ನಿಮ್ಗೆ ಇದೇ ತರ ವಿಡಿಯೋ ಮಾಡಿ ನೋಟಿಫೈ ಮಾಡ್ತಾ ಹೋಗ್ತೀವಿ. ಸೊ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಪ್ಲೀಸ್ ಯಾರೆಲ್ಲ ಇನ್ನೂ ಸ್ಟಿಲ್ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ. ಮತ್ತೆ ಯಾರೆಲ್ಲ ಸ್ಟೂಡೆಂಟ್ಸ್ ನೀವಿನ್ನು ಏನಾದ್ರು ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಸಿಕ್ಕಿಲ್ಲ, ಮತ್ತೆ ಈಸಿ ನೋಟ್ಸ್ ಸಿಕ್ಕಿಲ್ಲ ಅಂದ್ರೆ ಸೊ ಜಾಯಿನ್ ಆಗಿ ಇಲ್ಲಿ ತಗೋಬಹುದು. ನೀವು ನೋಟ್ಸ್ ನ ರೆಡಿ ಮಾಡೋ ನೋಟ್ಸ್ ನ ನೀವು ತಗೋಬಹುದು. ಸೊ ನೀವು ನೋಟ್ಸ್ ನ ಆಲ್ಮೋಸ್ಟ್ ನೀವು ತುಂಬಾ ನೋಡಿರ್ತೀರ, ಬಟ್ ನಮ್ಮ ನೋಟ್ಸ್ ನೀವು ನೋಡಿರ್ತಿಲ್ಲ ಇದುವರೆಗೂ ಯಾರೆಲ್ಲ ಇನ್ನೂ ತಗೊಂಡಿಲ್ಲ. ಇದು ಹೊಸ ನೀವು ಯೂಸರ್ ಆಗಿ ನೋಡಿ ಈ ತರ ಇರುತ್ತೆ ನಮ್ಮ ನೋಟ್ಸ್. ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್ ಅಂತ ಇದೆ. ಇದ್ರ ಮೇಲೆ ಎಕ್ಸ್ಪ್ಲೋರ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಕೆಳಗೆ ಸ್ಕ್ರಾಲ್ ಮಾಡಿ ಐ ಅಂಡರ್ಸ್ಟುಡ್ ಅಂತ ಕೊಡಬೇಕು. ಓಕೆನಾ. ಇಲ್ಲಿ ಸಿಲೆಬಸ್ ನಿಮ್ಮ ಫಸ್ಟ್ ಇಯರ್ ಏನು ಇಂಟ್ರೊಡಕ್ಷನ್ ಟು AI ಅಪ್ಲಿಕೇಶನ್ ಸಿಲೆಬಸ್ ಇದೆಯಲ್ಲ, ಆ ಸಿಲೆಬಸ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇನ್ನೊಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ನೀವು ನಮ್ಮ ನೋಟ್ಸ್ ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಅದಕ್ಕೋಸ್ಕರ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಪೇಮೆಂಟ್ ಇಶ್ಯೂ ಅಂತ ಇಲ್ಲಿ ಹಾಕಿರೋದು. ಸೊ ಎಕ್ಸ್ಪ್ರೆಷನ್ ನಾವೇ ರೆಡಿ ಮಾಡಿ. ನೀವೇನಾದ್ರೂ ನೋಟ್ಸ್ ನ ಡೌನ್ಲೋಡ್ ಮಾಡಬೇಕು ಸೊ ಅಂದ್ರೆ ಫಸ್ಟ್ ಈ QR ಕೋಡ್ ಏನ್ ಕಾಣಿಸ್ತಿದಿಲ್ಲ, ಸೊ ಈ QR ಕೋಡ್ಗೆ ಪ್ರತಿ ಮಾಡ್ಯೂಲ್ಗೂ ಸೊ 5.49 rupees ಇರುತ್ತೆ. 5.49 rupees. ಸೊ ಇದನ್ನ ಪೇ ಮಾಡಿ ಆ ಸ್ಕ್ರೀನ್ ಶಾಟ್ ನ ಇಲ್ಲಿರೋ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ನಮ್ಮ ಟೀಮ್ ವೆರಿಫೈ ಮಾಡಿ ನಿಮ್ಗೆ ವಾಟ್ಸಪ್ ನಂಬರ್ಗಾಗ್ಲಿ ಅಥವಾ ಜಿಮೇಲ್ ID ಕೂಡ ನೀವು ಮೆನ್ಷನ್ ಮಾಡಿದ್ರೆ ಜಿಮೇಲ್ ID ಆಗಲಿ ಸೊ ನೋಟ್ಸ್ ನ ಕಳಿಸ್ತೀವಿ. ಸೊ ಈ ತರ ಏನಾದ್ರು ನೀವು ಪೇಮೆಂಟ್ ನ ಇದು ನೋಡದೆ ನೀವು ಡೈರೆಕ್ಟ್ ಪೇ ಮಾಡಿದೀನಿ ಸರ್ ನೋಟ್ಸ್ ಇನ್ನೂ ಬಂದಿಲ್ಲ ಅಂತ ನೀವೇನಾದ್ರು ಇಶ್ಯೂ ಮಾಡ್ತಿದ್ರೆ ಪ್ಲೀಸ್ ಇದನ್ನ ಕೇರ್ಫುಲ್ ಆಗಿ ಓದಿ. ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತ ಇಲ್ಲಿ ಇಟ್ಟಿರೋದು. ಸೊ ಕೇರ್ಫುಲ್ ಆಗಿ ಇದನ್ನ ಓದಿ. ಸೊ ಇಲ್ಲಿ ಪೇ ಮಾಡಿದ್ರೆ ಮಾತ್ರನೇ ಕೆಳಗೆ ಸ್ಕ್ರಾಲ್ ಮಾಡ್ತವೆ ನೋಡಿ. ಸೊ ನಾವು ರೆಡಿ ಮಾಡೋ ಅಷ್ಟು 5 ಮಾಡಲ್ಸ್ ನೋಟ್ಸ್ ಇಲ್ಲಿದೆ. ಸೊ ಇನ್ನೊಂದು ಮೇನ್ ಆಗಿ ನಾವು ರೆಡಿ ಮಾಡಿರೋ ಇದು ಮಾಡಲ್ ಕ್ವಶನ್ ಪೇಪರ್ಸ್ ಅದು ಕೂಡ ಆಳೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ನಿಮ್ಗಿನ್ನು ರಿಲೀಸ್ ಮಾಡಿಲ್ಲ ನೋಡಿ. ಇದು ಸೆಟ್ 1, ಇದು ಸೆಟ್ 1. ಸೊ ಈ ತರ ಕ್ವಶನ್ಸ್ ಇರುತ್ತೆ. ಇವ್ ಕ್ವಶನ್ಸ್ ನ ಇದನ್ನ ಮಾಡ್ಕೊಂಡು ಹೋಗ್ಬೇಕು, ಆನ್ಸರ್ ಮಾಡ್ತಾ ಹೋಗ್ಬೇಕು ನಿಮ್ಗೆ. ಸೊ ಇದು ಸೆಟ್ 1, ಸೆಟ್ 2. ಓಕೆನಾ. ಸೊ ಈ ಪ್ರತಿಯೊಂದು ಮಾಡಲ್ದು ಅಮೌಂಟ್ ಕೂಡ ಎಷ್ಟಿರುತ್ತೆ ಇಲ್ಲಿ 5.49 rupees. ಓಕೆನಾ. ಸೊ ಇಷ್ಟು ಇದನ್ನ ಇಲ್ಲಿ ಪೇ ಅಂತ ಇದೆಯಲ್ಲ, ಡೌನ್ಲೋಡ್ ಮಾಡಲ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡ್ ನ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡಿ ಸ್ಕ್ರೀನ್ ಶಾಟ್ ಹೇಳಿದ್ನಲ್ಲ, ಸೊ ಇಲ್ಲಿ ಕಾಣಿಸಿದೆಯಲ್ಲ ಈ ನಂಬರಿಗೆ ಕಳಿಸ್ಬೇಕು. ಈ ನಂಬರ್ಗೆ ಕಳಿಸ್ಬೇಕು. ಅದನ್ನ ನೆನಪಿಲ್ಲಿ ಇಟ್ಕೊಂಡಿರಿ. ಈ ನಂಬರಿಗೆ ಕಳಿಸಿದ್ರೆ ಮಾತ್ರನೇ ನಮ್ಮ ಟೀಮ್ ಅವ್ರು ವೆರಿಫೈ ಮಾಡಿ ನೀವೇನು ಪೇಮೆಂಟ್ ಮಾಡಿದ್ರ ಇಲ್ಲ ಅಂತ ಎಲ್ಲ ಕ್ಲೀನ್ ಆಗಿ ವೆರಿಫೈ ಮಾಡಿ ವಿತಿನ್ 5 minutes ಅಲ್ಲೇನೆ ನಿಮ್ಗೆ ನೋಟ್ಸ್ ನ ಕಳಿಸ್ತಾರೆ. ಇಲ್ಲ ಅಂದ್ರೆ ನೀವು ಪೇಮೆಂಟ್ ಮಾಡಿರತ್ರ ಬಟ್ ಈ ನೋಟಿಫಿಕೇಶನ್ ಓದಿರೋದಿಲ್ಲ, ನೋಟ್ಸ್ ಡೌನ್ಲೋಡ್ ಆಗುತ್ತೆ ಅಂದ್ಕೊಂಡಿರ್ತಾರ. ಸೊ ಆತರ ನಾವಿನ್ನೂ ಮಾಡಿಲ್ಲ. ಯಾಕೆಂದ್ರೆ ಸೊ ಡೈರೆಕ್ಟ್ ಅಲ್ಲಿ ಪೇಮೆಂಟ್ ಕಟ್ ಆಗೋ ತರ ಮಾಡಿಲ್ಲ. ಸೆಕ್ಯೂರಿಟಿ ಇಶ್ಯೂಸ್ ಇಂದ ನಾವು ಡೈರೆಕ್ಟ್ ಅಲ್ಲಿ ಪೇಮೆಂಟ್ ಕಟ್ ಆಗೋ ತರ ಮಾಡಿಲ್ಲ. ಸೊ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ಆಮೇಲೆ ಆ QR ಕೋಡ್ ಏನ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದಲ್ಲ ಆ ಸ್ಕ್ರೀನ್ ಶಾಟ್ ನ ವಾಟ್ಸ್ಆಪ್ ನಂಬರ್ಗೆ ಹಾಕಿದ್ರೆ ಮಾತ್ರ ನಿಮ್ಗೆ ನೋಟ್ಸ್ ಬರೋದು. ಅದ್ ನೆನಪು ಇಟ್ಕೊಂಡಿರಿ. ಇದು ಕೂಡ ಅಷ್ಟೇ. ಇದು 5.49 rupees ಆಗಿದ್ರೆ
ಸೊ ಈ ಏನು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ಸ್ ನೋಡಿ, ಇದು 40 pages ಇದೆ. ಸೊ ಇದಕ್ಕೆ 16 RS 15.99 RS ಇರುತ್ತೆ ಪರ್ ಸೆಟ್ 1 ಪೇಪರ್ಗೆ. ನೋಡಿ, ಸೆಟ್ 2 ಪೇಪರ್ಗೆ 16 rupees, ಸೆಟ್ 1 ಪೇಪರ್ಗೆ 16 rupees. ಸೊ ಇಷ್ಟು ಪೇ ಮಾಡಿದ್ರೆ ಮಾತ್ರನೇ ನೀವು ಎರಡನ್ನ ತಗೋಬಹುದು. ಟೋಟಲ್ ನಿಮ್ಗೆ ಸೊ 32 ಇಷ್ಟು ರೂಪೀಸ್ನ ನೀವು ಪೇ ಮಾಡಿದ್ರೆ ಮಾತ್ರನೇ ನೀವು ಈ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ವಿತ್ ಸೊಲ್ಯೂಷನ್ಸ್ ನೀವು ತಗೋಬಹುದು. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಫ್ರೀಯಾಗಿ ನೀವು ಬೇಕು ಅಂದ್ರೆ ಸೊ ಇಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನೀವೇ ಓನಾಗಿ ಸೊಲ್ಯೂಷನ್ ಮಾಡ್ಕೋತೀರಾ ಅಂದ್ರೆ ಇದನ್ನ ಮಾಡ್ಕೋಬಹುದು. ನಮ್ದು ಇನ್ನೊಂದು ನೋಟ್ಸ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ, ಸೊ ನೀವು ಆಲ್ಮೋಸ್ಟ್ ಆಲ್ ನೀವು ನೋಡಿದ್ರೆ ಟೆಕ್ಸ್ಟ್ ಬುಕ್ನೇ ಕೆಲವೊಂದ್ರು ಕೊಟ್ಟಿರೋ ತರ ನೋಡಿರ್ತಾರೆ ನೀವು, ಬಟ್ ನಮ್ದು ಆ ತರ ಇರೋದಿಲ್ಲ. ಸೊ ಇಲ್ಲಿ ಪಾಯಿಂಟ್ ವೈಸ್ ಹಿಂಗಂದ್ರೆ ಏನು, ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಅದರ ಡಿಸ್ಕ್ರಿಪ್ಷನ್, ಅದನ್ನ ಯಾರು ಕಂಡುಹಿಡಿದಿದ್ದು, ಈ ತರ ಪಾಯಿಂಟ್ ವೈಸ್ ನೀವು VTU ಎಕ್ಸಾಮ್ ಅಲ್ಲೂ ಅಷ್ಟೇನೆ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗ್ಬೇಕು. ಹಾಗಿದ್ರೆ ಮಾತ್ರನೇ ಅವರು ಎವಾಲ್ಯೂಯೇಟ್ ಮಾಡೋದು. ಮತ್ತೆ ಪಾಯಿಂಟ್ ವೈಸ್ ಇದ್ರೆ ಸೊ ಹ್ಯಾಂಡ್ ರಿಡನ್ ನಿಮ್ದು ಅಚ್ಚುಕಟ್ಟಾಗಿದ್ರೆ ಅವರು ಬೇಗ ನಿಮ್ದು ಎವಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಹಾಕಿದ್ದು ಮಾಡ್ತಾರೆ. ಇಲ್ಲ ಅಂದ್ರೆ ಒಂದು ಥಿಯರಿ ಟೈಪ್ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಬರ್ಕೊಂಡು ಹೋದ್ರೆ ಸೊ ಅದು ಕನ್ಸಿಡರೇ ಮಾಡೋದಿಲ್ಲ. ಸೊ ಇದೇನೋ ಬರ್ದಿರೋ ಹುಡುಗ ಅಂತ ಜಸ್ಟ್ ಅದಕ್ಕೆ ಫುಲ್ ಮಾರ್ಕ್ಸ್ ಕೊಡೋ ಬದಲಿಗೆ ಸ್ವಲ್ಪ ಮಾರ್ಕ್ಸ್ ನ ಕೊಟ್ಬಿಟ್ಟು ಒಂದು 5 ಜಾಗದಲ್ಲಿ 2 ಕೊಟ್ಬಿಟ್ಟು, ಇಲ್ಲ 3 ಜಾಗದಲ್ಲಿ 2 ಕೊಟ್ಬಿಟ್ಟು ಈ ತರ ಏನು ಸಾಲ್ವ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಅದಕ್ಕೆ ಫುಲ್ ಆಫ್ ಔಟ್ ಮಾರ್ಕ್ಸ್ ಬೇಕು ಅಂದ್ರೆ ನಿಮ್ಗೆ ಸೊ ಈ ತರ ನೋಟ್ಸ್ ನ ನೀವೇ ಹೋಗಿ ನೀವೇ ಓನಾಗಿ ಬರ್ಕೊಂಡಾದ್ರೂ ಬರ್ಕೋಬಹುದು. ಇಲ್ಲ ಸೊ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಂಗಿದ್ರೆ ಸೊ ರೆಫರೆನ್ಸ್ ಇಟ್ಕೊಂಡು ನೀವು ಓದ್ಕೋಬಹುದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಪ್ಲೀಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಗ್ರೂಪಿಗೆ ಜಾಯಿನ್ ಆಗಿ ಅಪ್ಡೇಟ್ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಈ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲೇನ್ ತೋರಿಸ್ತೀನಲ್ವಾ ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ ನಿಮ್ಗೆ. ಓಕೆನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದ್ದಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.